ನಮಸ್ಕಾರ. ಇಂದಿನ ಈ ವಿಶೇಷ ವಿವರಣೆಗೆ ಸ್ವಾಗತ. ಮಳೆಗಾಲ ಶುರುವಾಯಿತು ಅಂದ್ರೆ ಸಾಕು, ನಮ್ಮ ಹೈನುಗಾರಿಕೆ ಮತ್ತು ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಎದುರಾಗುವ ಅತಿದೊಡ್ಡ ಸವಾಲುಗಳಲ್ಲಿ ಒಂದಂದ್ರೆ ಬೋವೆನ್ ಎಫೆಮೆರಲ್ ಫೀವರ್. ಹೌದು, ಇದನ್ನು ಸಾಮಾನ್ಯವಾಗಿ 3 ದಿನದ ಜ್ವರ ಅಂತಲೇ ಕರೆಯಲಾಗುತ್ತದೆ. ಇಂದಿನ ಈ ಮಾಹಿತಿಯಲ್ಲಿ ರೋಗಬಂದ ಜಾನುವಾರುಗಳನ್ನು ಹೇಗೆ ಸರಿಯಾಗಿ ನಿರ್ವಹಣೆ ಮಾಡಬೇಕು ಮತ್ತು ಅವುಗಳ ಚೇತರಿಕೆಗೆ ತ್ವರಿತವಾಗಿ ಯಾವೆಲ್ಲ ಹೆಜ್ಜೆಗಳನ್ನು ಇಡಬೇಕು ಅನ್ನೋದನ್ನ ಪಶುವೈದ್ಯಕೀಯ ದೃಷ್ಟಿಕೋನದಿಂದ ಆಳವಾಗಿ ನೋಡೋಣ. ಇಂದಿನ ನಮ್ಮ ಚರ್ಚೆಯಲ್ಲಿ 5 ಪ್ರಮುಖ ಹಂತಗಳಿವೆ. ಆರಂಭಿಕ ಲಕ್ಷಣಗಳನ್ನು ಗುರುತಿಸುವುದು, ಅತ್ಯಗತ್ಯ ಬೆಂಬಲ ಮತ್ತು ಆರೈಕೆ, ಪಶುವೈದ್ಯಕೀಯ ರೋಗ ನಿರ್ಣಯ ವಿಧಾನಗಳು, ತಡೆಗಟ್ಟುವಿಕೆ ಮತ್ತು ಅದರ ಮಿತಿಗಳು, ಹಾಗೂ ಜಾನುವಾರು ಚೇತರಿಕೆಯ ಪ್ರಮುಖ ಹಂತಗಳು. ಹೊಲದಲ್ಲಿಯೇ ನೇರವಾಗಿ ಕಾರ್ಯಗತಗೊಳಿಸಲು ಸಾಧ್ಯವಾಗುವಂಥ ಪ್ರಾಯೋಗಿಕ ಹೆಜ್ಜೆಗಳ ಮೇಲೆ ನಾವು ಇಲ್ಲಿ ಹೆಚ್ಚು ಗಮನಹರಿಸಲಿದ್ದೇವೆ. ಬನ್ನಿ ಶುರು ಮಾಡೋಣ. ಮೊದಲನೇ ವಿಭಾಗ, ಆರಂಭಿಕ ಎಚ್ಚರಿಕೆಯ ಲಕ್ಷಣಗಳು. ರೋಗ ಆರಂಭವಾದ ಮೊದಲ ದಿನವೇ ನಾವು ತಕ್ಷಣ ಗಮನಿಸಬೇಕಾದ ಪ್ರಮುಖ ಲಕ್ಷಣಗಳೇನು ಅನ್ನೋದನ್ನ ನೋಡೋಣ. ರೋಗವನ್ನು ಬೇಗನೆ ಗುರುತಿಸುವುದು ಮುಂದಿನ ಅನಾಹುತವನ್ನು ತಪ್ಪಿಸಲು ಅತ್ಯಂತ ನಿರ್ಣಾಯಕವಾಗಿದೆ. ಹೊಲದಲ್ಲಿ ಅಥವಾ ಕೊಟ್ಟಿಗೆಯಲ್ಲಿ ತಕ್ಷಣ ಕಣ್ಣಿಗೆ ಬೀಳುವ ಗಂಭೀರ ದೈಹಿಕ ಲಕ್ಷಣಗಳೆಂದರೆ ಮೂಗಿನಿಂದ ಧಾರಗಳ ರೀತಿ ಸ್ರವಿಸುವಿಕೆ ಶುರುವಾಗುತ್ತದೆ. ಅಷ್ಟೇ ಅಲ್ಲ, ಬಾಧಿತ ಪ್ರಾಣಿಯು ಎದ್ದು ನಿಲ್ಲಲಾಗದೆ ಕುಸಿದು ಮಲಗುವುದು ಈ ಜ್ವರದ ಅತಿದೊಡ್ಡ ಎಚ್ಚರಿಕೆಯ ಗಂಟೆ ಅಂತಾನೆ ಹೇಳ್ಬಹುದು. ಈ ಲಕ್ಷಣಗಳು ಎಷ್ಟೊಂದು ಹಠಾತ್ತನೆ ಕಾಣಿಸ್ಕೊಳ್ತವೆ ಅಂದರೆ, ಜಾನುವಾರುಗಳಲ್ಲಿ ಇದ್ದಕ್ಕಿದ್ದಂತೆ 40-42 ಡಿಗ್ರಿ ಸೆಲ್ಸಿಯಸ್ವರೆಗೆ ತೀವ್ರ ಜ್ವರ ಕಾಣಿಸ್ಕೊಳ್ತದೆ. ಪ್ರಾಣಿ ನಡುಗಲು ಶುರು ಮಾಡ್ತದೆ, ಮೇವು ತಿನ್ನೋದನ್ನೇ ಬಿಡುತ್ತದೆ, ಕಣ್ಣು ಮತ್ತು ಮೂಗಿನಿಂದ ನೀರು ಸುರಿತದೆ. ಹೈನುಗಾರಿಕೆ ಮಾಡೋವರಿಗೆ ಇದು ನಿಜಕ್ಕೂ ಆತಂಕದ ವಿಷಯ. ಯಾಕೆಂದ್ರೆ ಹಾಲಿನ ಇಳುವರಿಯಲ್ಲಿ ಒಮ್ಮೆಗೆ 50% ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಕುಸಿತ ಕಂಡುಬರುತ್ತದೆ. ಜೊತೆಗೆ ಸ್ನಾಯುಗಳ ಬಿಗಿತ ಶುರುವಾಗಿ ಜಾನುವಾರುಗಳು ಕುಂಟಲು ಆರಂಭಿಸ್ತವೆ. ಈ ರೋಗದ ತೀವ್ರತೆಯನ್ನು ನಾವು ಪ್ರಮುಖವಾಗಿ 3 ಹಂತಗಳಲ್ಲೇ ನೋಡಬಹುದು. ಸೌಮ್ಯ ಹಂತದಲ್ಲಿದ್ದಾಗ ಜ್ವರ, ಚಡಪಡಿಕೆ, ಕುಂಟುವಿಕೆ, ಮೂಗು ಸ್ರವಿಸುವಿಕೆ ಮತ್ತು ಕಣ್ಣು ನೋವು ಇರುತ್ತದೆ. ಅದೇ ಸಾಧಾರಣ ಹಂತಕ್ಕೆ ಹೋದ್ರೆ ಪ್ರಾಣಿಯು ಮೇವು ತಿನ್ನದೆ, ನಿಲ್ಲಲಾಗದೆ ಕೆಳಗೆ ಮಲಗುತ್ತದೆ. ಆದರೆ ತೀವ್ರ ಹಂತ ಇದೆಯಲ್ಲ, ಅದು ಅತ್ಯಂತ ಅಪಾಯಕಾರಿ. ಇಲ್ಲಿ ಪ್ರಾಣಿಗೆ ಪಾರ್ಶ್ವವಾಯು ಉಂಟಾಗಿ ಮಲಗಿದ್ದಲ್ಲಿಯೇ ಇರುತ್ತದೆ ಮತ್ತು ಸಾವು ಕೂಡ ಸಂಭವಿಸುವ ಸಾಧ್ಯತೆ ಇರುತ್ತದೆ. ಪರಿಸ್ಥಿತಿಯನ್ನು ಅಳೆದು ತ್ವರಿತ ಚಿಕಿತ್ಸೆ ನೀಡಲು ಈ ವಿಂಗಡಣೆ ನಮಗೆ ಬಹಳ ಸಹಾಯ ಮಾಡುತ್ತದೆ. ಈಗ 2ನೇ ವಿಭಾಗಕ್ಕೆ ಬರೋಣ, ಅಗತ್ಯ ಬೆಂಬಲ ಆರೈಕೆ ಹಂತಗಳು. ಒಮ್ಮೆ ರೋಗ ಲಕ್ಷಣಗಳನ್ನು ಅರಿತ ಮೇಲೆ ಕೆಳಗೆ ಮಲ್ಗಿರುವ ಜಾನುವಾರುಗಳನ್ನು ನಿರ್ವಹಿಸಲು ನಾವು ತೆಗೆದುಕೊಳ್ಳಬೇಕಾದ ಪ್ರಾಯೋಗಿಕ ಮತ್ತು ತ್ವರಿತ ಕ್ರಮಗಳೇನು ಅನ್ನೋದನ್ನ ಗಮನಿಸೋಣ. ಮಲಗಿರುವ ಪ್ರಾಣಿಯನ್ನು ಆದಷ್ಟು ಬೇಗ ಎದ್ದು ನಿಲ್ಲುವಂತೆ ಮಾಡುವುದು ಇಲ್ಲಿ ಬಹಳ ಮುಖ್ಯ. ಇದಕ್ಕಾಗಿ ನಾವು 4 ಪ್ರಮುಖ ಹೆಜ್ಜೆಗಳನ್ನು ಅನುಸರಿಸಬೇಕು. ಮೊದಲನೇದಾಗಿ, ಪ್ರಾಣಿಗೆ ಬಿಸಿಲಿನಿಂದ ರಕ್ಷಣೆ ನೀಡಲು ಸಾಕಷ್ಟು ನೆರಳು ಜೊತೆಗೆ ನೀರು ಮತ್ತು ಆಹಾರವನ್ನು ಒದಗಿಸಬೇಕು. 2ನೇಯದು, ರೋಗದ ಆರಂಭಿಕ ಹಂತದಲ್ಲಿಯೇ ಪಶುವೈದ್ಯರ ಸಲಹೆಯಂತೆ ನೋವು ನಿವಾರಕಗಳನ್ನು ನೀಡಬೇಕು. 3ನೇ ಹಂತ ಬಹಳ ಮುಖ್ಯ, ಮಲಗಿರುವ ಪ್ರಾಣಿಯನ್ನು ದಿನಕ್ಕೆ ಹಲವು ಬಾರಿ ಹೊರಳಿಸಬೇಕು. ಇದರಿಂದ ರಕ್ತ ಸಂಚಲನ ಸುಧಾರಿಸುತ್ತದೆ. 4ನೇದಾಗಿ, ಅಗತ್ಯವಿದ್ದಲ್ಲಿ ಕ್ಯಾಲ್ಷಿಯಂ ಇಂಜೆಕ್ಷನ್ಗಳನ್ನು ನೀಡಬಹುದು. ಜಾನುವಾರುಗಳು ಒಂದೇ ಸಮನೆ ಮಲಗಿಯೇ ಇದ್ದರೆ ಅವುಗಳ ಸ್ನಾಯುಗಳಿಗೆ ಮತ್ತು ಬೆನ್ನುಹುರಿಗೆ ಶಾಶ್ವತ ಹಾನಿಯಾಗುವ ಅಪಾಯವಿರುತ್ತದೆ. ಇಲ್ಲಿ ನಾವು ಗಮನಿಸಲೇಬೇಕಾದ ಅತ್ಯಂತ ನಿರ್ಣಾಯಕ ಅಂಶವೊಂದಿದೆ. ಈ ಜ್ವರವು ಜಾನುವಾರುಗಳ ನುಂಗುಮ ಪ್ರಕ್ರಿಯೆಯ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರುತ್ತದೆ. ಹಾಗಾಗಿ ದಯವಿಟ್ಟು ನೆನಪಿಡಿ, ರೋಗದ ತೀವ್ರ ಹಂತದಲ್ಲಿ ಪ್ರಾಣಿಗಳಿಗೆ ಬಾಯಿಯ ಮೂಲಕ ಯಾವುದೇ ಔಷಧಿ ಅಥವಾ ದ್ರವವನ್ನು ನೀಡಲೇಬಾರದು. ಒಂದು ವೇಳೆ ಹಾಗೆ ಮಾಡಿದರೆ ಆ ದ್ರವ ನೇರವಾಗಿ ಶ್ವಾಸಕೋಶವನ್ನು ಪ್ರವೇಶಿಸಿ ಇನ್ಹಲೇಷನ್ ನ್ಯುಮೋನಿಯಾಗೆ ಕಾರಣವಾಗಿ ಪ್ರಾಣಿ ಸಾವನ್ನಪ್ಪುವ ಅಪಾಯ ಖಂಡಿತ ಇರುತ್ತದೆ. ಮುಂದಿನ ವಿಭಾಗ, 3ನೇ ಹಂತ, ಪಶುವೈದ್ಯಕೀಯ ರೋಗ ನಿರ್ಧಾರಣಾ ಪರೀಕ್ಷೆ. ಇದು ಕೇವಲ ರೋಗ ಲಕ್ಷಣಗಳ ಆಧಾರದ ಮೇಲಿನ ಚಿಕಿತ್ಸೆಯಷ್ಟೇ ಅಲ್ಲ. ಈ ವೈರಸ್ ಅನ್ನು ಪಶುವೈದ್ಯರು ಪ್ರಯೋಗಾಲಯದಲ್ಲಿ ಖಚಿತವಾಗಿ ಹೇಗೆ ಪತ್ತೆ ಹಚ್ಚುತ್ತಾರೆ ಎಂಬುದನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ರೋಗನಿರ್ಣಯಕ್ಕಾಗಿ ಪ್ರಮುಖವಾಗಿ 2 ವಿಧಾನಗಳನ್ನು ಬಳಸಲಾಗುತ್ತದೆ. ಮೊದಲನೆಯದು PCR ಅಸ್ಸೆ ಪರೀಕ್ಷೆ. ಇದು ನೇರವಾಗಿ ವೈರಸ್ ಅನ್ನು ಪತ್ತೆ ಹಚ್ಚುವ ಅತ್ಯಂತ ನಿಖರ ಮತ್ತು ತ್ವರಿತ ವಿಧಾನ. ಮತ್ತೊಂದೆಡೆ ಸೀರಂ ಆಂಟಿಬಾಡಿ ಪರೀಕ್ಷೆ ಇದೆ. ಇದರಲ್ಲಿ ರೋಗ ಬಂದಾಗ ಮತ್ತು ಅದಾದ 2 ಅಥವಾ 3 ವಾರಗಳ ನಂತರ ಹೀಗೆ 2 ಬಾರಿ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ಆಂಟಿಬಾಡಿಗಳ ಮಟ್ಟದಲ್ಲಿ 4 ಪಟ್ಟು ಹೆಚ್ಚಳವಾಗಿದೆಯೇ ಎಂದು ಪರೀಕ್ಷಿಸಿ ಸೋಂಕನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಈಗ 4ನೇ ವಿಭಾಗಕ್ಕೆ ಹೋಗೋಣ, ತಡೆಗಟ್ಟುವಿಕೆ ಮತ್ತು ಮಿತಿಗರು. ಈ ರೋಗವನ್ನು ಬರದಂತೆ ತಡೆಯುವುದು ಅಷ್ಟು ಸುಲಭದ ಮಾತಲ್ಲ.
ಇದು ನಿರ್ವಹಣೆಯ ಮೇಲೆ ಹೇಗೆ ಅವಲಂಬಿತವಾಗಿದೆ ಮತ್ತು ಪ್ರಸ್ತುತವಿರುವ ತಡೆಗಟ್ಟುವಿಕೆ ವಿಧಾನಗಳ ಮಿತಿಗಳೇನು ಎಂಬ ಕಠಿಣ ಸತ್ಯಗಳನ್ನು ನಾವೀಗ ಅರಿಯಬೇಕಾಗಿದೆ. ಬೋವೆನ್ ಎಫೆಮೆರಲ್ ಫೀವರ್ ಕೀಟಗಳಿಂದ ಹರಡುವ ರೋಗ ಅಂತ ನಮಗೆಲ್ಲ ಗೊತ್ತಿದೆ. ಸೊಳ್ಳೆಗಳು ಮತ್ತು ಕಚ್ಚುವ ನೊಣಗಳಿಂದ ಇದು ಹರಡಬಹುದು ಅಂತ ಶಂಕಿಸಲಾಗಿದೆ. ಆದರೆ ವಾಸ್ತವದಲ್ಲಿ ನಿರ್ದಿಷ್ಟವಾಗಿ ಯಾವ ಕೀಟ ಈ ವೈರಸ್ ಅನ್ನ ಹರಡುತ್ತದೆ ಅನ್ನೋದನ್ನ ವಿಜ್ಞಾನಿಗಳು ಇನ್ನೂ ಖಚಿತವಾಗಿ ಗುರುತಿಸಿಲ್ಲ. ರೋಗವಾಹಕ ಯಾವುದು ಅಂತಾನೆ ನಿಖರವಾಗಿ ತಿಳಿಯದಿದ್ದಾಗ ಪರಿಸರದಲ್ಲಿ ಕೀಟ ನಿಯಂತ್ರಣ ಮಾಡುವುದು ಎಷ್ಟೊಂದು ಕಷ್ಟ ಸಾಧ್ಯವಾಗ್ತದೆ ಅಲ್ವಾ? ಲಸಿಕೆಗಳ ವಿಷಯಕ್ಕೆ ಬಂದ್ರೆ ಲಭ್ಯವಿರುವ ಲಸಿಕೆಗಳ ಮಿತಿಗಳನ್ನು ಅರಿತುಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಕ್ಷೇತ್ರ ಅಧ್ಯಯನಗಳ ಪ್ರಕಾರ ಪ್ರಸ್ತುತ ಲಭ್ಯವಿರುವ ನಿಷ್ಕ್ರಿಯಗೊಂಡ ವೈರಸ್ ಲಸಿಕೆಗಳು ಕೇವಲ 50% ಮಾತ್ರ ಪರಿಣಾಮಕಾರಿಯಾಗಿವೆ. ಅಷ್ಟೇ ಅಲ್ಲ, ಸ್ವಲ್ಪ ಮಟ್ಟಿನ ರಕ್ಷಣೆಯನ್ನು ಪಡೆಯಬೇಕೆಂದ್ರೂ ಕನಿಷ್ಠ 3 ಬಾರಿ ಈ ಲಸಿಕೆಯನ್ನು ನೀಡಬೇಕಾಗುತ್ತದೆ. ಬನ್ನಿ ಈಗ 5ನೇ ಹಾಗೂ ಕೊನೆಯ ವಿಭಾಗ, ಜಾನುವಾರು ಚೇತರಿಕೆಯ ಹಂತಗಳು. ಇಲ್ಲಿಯವರೆಗೂ ಸವಾಲುಗಳ ಬಗ್ಗೆ ಮಾತನಾಡಿದೆವು. ಈಗ ಸ್ವಲ್ಪ ಸಕಾರಾತ್ಮಕ ವಿಚಾರದ ಕಡೆಗೆ ಬರೋಣ. ಜಾನುವಾರುಗಳ ಚೇತರಿಕೆಯ ಮುನ್ಸೂಚನೆಗಳು ಹೇಗಿರುತ್ತವೆ? ಒಂದು ಹಿಂಡು ಈ ರೋಗದಿಂದ ಯಶಸ್ವಿಯಾಗಿ ಹೇಗೆ ಹೊರಬರುತ್ತದೆ ಅನ್ನೋದನ್ನ ನೋಡೋಣ. ಇಲ್ಲಿ ನಮಗೊಂದು ಸಮಾಧಾನಕರ ವಿಷಯವಿದೆ. ಈ ರೋಗವು ಬಹಳ ಬೇಗನೆ ಅಂದ್ರೆ 80% ಜಾನುವಾರುಗಳಿಗೆ ಹರಡಿದರೂ ಸಹ ಸಾವಿನ ಪ್ರಮಾಣ ಕೇವಲ 1-2% ಮಾತ್ರ ಇರ್ತದೆ. ಚೇತರಿಕೆಯ ಹಂತಗಳನ್ನ ನೋಡುವುದಾದ್ರೆ ಸುಮಾರು 36 ಗಂಟೆಗಳ ನಂತರ ಜಾನುವಾರಿನ ದೇಹದ ಉಷ್ಣತೆಯು ಸಹಜ ಸ್ಥಿತಿಗೆ ಮರಳುತ್ತದೆ. 3ನೇ ದಿನದ ಹೊತ್ತಿಗೆ ಪ್ರಾಣಿಯು ಎದ್ದು ನಿಂತು ಮತ್ತೆ ಸಹಜವಾಗಿ ತಿನ್ನಲು ಆರಂಭಿಸುತ್ತದೆ ಮತ್ತು ಸುಮಾರು 3 ವಾರಗಳ ನಂತರ ಹಾಲಿನ ಇಳುವರಿಯು ಬಹುತೇಕ ತನ್ನ ಸಹಜ ಸ್ಥಿತಿಗೆ ಮರಳುತ್ತದೆ. ಪ್ರಾಣಿಯು ಸಂಪೂರ್ಣವಾಗಿ ಚೇತರಿಕೆಯತ್ತ ಸಾಗುತ್ತಿದೆ ಅನ್ನೋದನ್ನ ಸೂಚಿಸುವ ಅಂತಿಮ ಲಕ್ಷಣಗಳೆಂದರೆ ಅವು ಸಹಜವಾಗಿ ಆಹಾರ ಮತ್ತು ನೀರು ಸೇವಿಸಲು ಆರಂಭಿಸುವುದು ಹಾಗೂ ಜ್ವರ ಸಂಪೂರ್ಣವಾಗಿ ಕಡಿಮೆಯಾಗುವುದು. ಈ ಹಂತದಲ್ಲಿ ಅವುಗಳನ್ನು ಬಿಸಿಲು ಅಥವಾ ಮಳೆಯಂತಹ ಹವಾಮಾನ ವೈಪರೀತ್ಯಗಳಿಂದ ರಕ್ಷಿಸುವುದು ಅತ್ಯಗತ್ಯ. ನೆನಪಿರಲಿ, ರೋಗ ಮರುಕಳಿಸುವುದನ್ನು ತಡೆಯಲು ಜಾನುವಾರುಗಳಿಗೆ ಯಾವುದೇ ರೀತಿಯ ಒತ್ತಡವಿಲ್ಲದ ಸಂಪೂರ್ಣ ವಿಶ್ರಾಂತಿ ನೀಡುವುದು ಅವುಗಳ ದೀರ್ಘಕಾಲೀನ ಚೇತರಿಕೆಗೆ ಕಡ್ಡಾಯವಾಗಿದೆ. ಇಂದಿನ ನಮ್ಮ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಮುಖ ಪ್ರಶ್ನೆಯನ್ನು ನಾವೆಲ್ಲರೂ ಕೇಳಿಕೊಳ್ಳಬೇಕಾಗಿದೆ. ಬೋವಿನ್ ಎಫೆಮೆರಲ್ ಫೀವರ್ನಂತಹ ಹಠಾತ್ ಆಕ್ರಮಣದಿಂದ ಜಾನುವಾರುಗಳನ್ನು ರಕ್ಷಿಸಲು ಹೈನುಗಾರಿಕೆ ವಲಯದ ಮಳೆಗಾಲದ ಸಿದ್ಧತಾ ಕ್ರಮಗಳು ಸಾಕಷ್ಟು ಪ್ರಬಲವಾಗಿವೆಯಾ? ಈ ಬಗ್ಗೆ ಗಂಭೀರವಾಗಿ ಯೋಚಿಸಿ ಮತ್ತು ಇಂದೇ ಸೂಕ್ತ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದು ಅತ್ಯಗತ್ಯ. ಈ ಉಪಯುಕ್ತ ಮಾಹಿತಿಯನ್ನು ಹಂಚಿಕೊಳ್ಳಲು ನನಗೆ ಅತ್ಯಂತ ಸಂತೋಷವಾಗಿದೆ. ನಿಮ್ಮ ಹಿಂಡಿನ ಆರೋಗ್ಯ ಉತ್ತಮವಾಗಿರಲಿ. ಮುಂದಿನ ಇಂತಹದೇ ಆಸಕ್ತಿದಾಯಕ ವಿವರಣೆಯೊಂದಿಗೆ ಮತ್ತೆ ಸಿಗೋಣ.